Welcome to Dehamrita YouTube channel. Please subscribe, like and share. ಹಲೋ ಬನ್ನಿ ಫ್ರೆಂಡ್ಸ್, ಇವತ್ತು ಬಾಳೆ ದಿಂಡಿನ ಬೋಂಡಾನ ಯಾವ ರೀತಿ ನಾವು ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಬಾಳೆ ದಿಂಡಿನ ಬೋಂಡಾನ ನಾವು ಅನ್ನದ ಜೊತೆ ಸೈಡ್ಸ್ಗೆ ಆರಾಮದಿನ ನೆಂಚ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್. ಈ ಬಾಳೆ ದಿಂಡಿನ ಸೇವನೆಯಿಂದ ನಮಗೆ ಏನೆಲ್ಲ ಲಾಭಗಳಿವೆ ಅನ್ನೋದಾದರೆ ಜೀರ್ಣಾಂಗ ವ್ಯವಸ್ಥೆ ಉತ್ತಮ ಮಟ್ಟದಲ್ಲಿ ಇರುತ್ತದೆ. ಹಾಗೆ ಹಸಿವು ಮತ್ತು ತೂಕವನ್ನು ಕೂಡ ಇದು ನಮಗೆ ಸಮತೋಲನದಲ್ಲಿ ಇಡುತ್ತದೆ ತೂಕವನ್ನು. ಅಷ್ಟೇ ಅಲ್ಲದೆ ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಸರಿ ಹೊಂದುವುದರಿಂದ ಮಲಬದ್ಧತೆ ಹಾಗೂ ಟೈಟ್ ಮೋಷನ್ ಅಂತಹ ಕಾಯಿಲೆಗಳು ನಮ್ಮಿಂದ ದೂರವಿರುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳು ದೂರವಾಗಿ ಮಧುಮೇಹಿಗಳು ಈ ಬಾಳೆ ದಿಂಡು ಅಥವಾ ಬಾಳೆಕಾಯಿಯನ್ನು ನಿಯಮಿತವಾಗಿ ಅನ್ನದ ಜೊತೆ ಸಮ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿಯಂತ್ರಣದಲ್ಲಿ ಇಡಲು ಇದು ತುಂಬ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ನೋಡಿ, ಬಾಳೆಕಾಯಿನ ನಾವು ಯಾವ ರೀತಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ನಾವು ಇದನ್ನು ತೆಗೆದುಬಿಟ್ಟು ಇದನ್ನು ನೀಟಾಗಿ ವೈಟ್ ಲೇಯರ್ ಬರೋವರೆಗೂ ಇದನ್ನು ನೀಟಾಗಿ ಈ ರೀತಿ ತಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ತೆಗೆದುಬಿಡಿ. ಈ ಬಾಳೆ ದಿಂಡಿನ ಸೇವನೆಯಿಂದ ನಮಗೆ ಮೂಳೆಗಳು ಕೂಡ ಇದು ತುಂಬ ಬಲ ನೀಡುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ದೂರವಾಗುತ್ತೆ. ನೋಡಿ, 4 ಟೇಬಲ್ ಟೀ ಸ್ಪೂನ್ನಷ್ಟು ನಾನು ಏನು ಮಾಡ್ತಾ ಇದ್ದೀನಿ, ಅಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಾಳೆಕಾಯಿನ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಾನು ನೋಡಿದ್ರಲ್ಲ 2 ಬಾಳೆಕಾಯಿನ ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ 4 ಟೇಬಲ್ ಟೀ ಸ್ಪೂನ್ನಷ್ಟು ಅಚ್ಚು ಖಾರದ ಪುಡಿ, ಹಾಗೆ 1 ಟೇಬಲ್ ಟೀ ಸ್ಪೂನ್ನಷ್ಟು ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಾಂಬಾರು ಹುಡಿ, ನಿಮ್ಮಲ್ಲಿ ಯಾವುದು ಸಾಂಬಾರು ಪುಡಿ ನಿಮಗೆ ಅವೈಲೇಬಲ್ ಇದೆ ಅದನ್ನು 2 ಟೇಬಲ್ ಟೀ ಸ್ಪೂನಷ್ಟು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಇವಾಗ ಇದರಲ್ಲಿ ನಾವು ಗಾಲಿಯಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ರೌಂಡ್ ಶೇಪಲ್ಲಿ ಹೆಚ್ಕೋಬೇಕು ಅದನ್ನು. ನೋಡಿ, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಇದು ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಆ ಕಾರಣಕ್ಕೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದರಲ್ಲಿ ಇವಾಗ ಬಾಳೆ ದಿಂಡಿನ ಮುಗಿಸ್ಬಿಟ್ಟು ಏನು ಮಾಡಬೇಕು, ನೀಟಾಗಿ ಹಿಂದೆ ಮುಂದೆ ಕೂಡ ನೀಟಾಗಿ ಲೇಯರ್ಸ್ಗೆ ಉಪ್ಪು, ಖಾರ ಮತ್ತು ಅರಿಶಿಣ ಪುಡಿಯನ್ನು ಹತ್ತೋ ರೀತಿ ಈ ರೀತಿ ಅದರಲ್ಲಿ ಹಾಕಿ ಕೆಳಗೆ ಮೇಲೆ ಉಣ್ಗಿಸ್ಕೊಂಡ್ಬಿಡಿ ಫ್ರೆಂಡ್ಸ್. ಈ ರೀತಿ ನೋಡಿ, ಮೇಲೆ ಕೆಳಗೆ 2 ಕಡೆ ನಮಗೆ ಉಪ್ಪು, ಖಾರ ಇದು ನೀಟಾಗಿ ಲೇಯರ್ಗೆ ಹತ್ತಬೇಕು ಫ್ರೆಂಡ್ಸ್. ಬೇಕಿದ್ರೆ ನೀವು ಒಂದು ಸ್ವಲ್ಪ ಹುಳಿನ ಹಿಂಡ್ಕೋಬೇಕು. ನಾವು ಹುಳಿನ ಹಿಂಡಿಲ್ಲ ಫ್ರೆಂಡ್ಸ್. ನಿಂಬೆ ಹಣ್ಣನ್ನು ನಾನು ಯಾವುದೇ ಕಾರಣಕ್ಕೂ ಬೇಯಿಸಿ ಸೇವಿಸಲ್ಲ. ನೀವು ಬೇಕಿದ್ರೆ ಒಂದೇ ಒಂದು 4 ಹನಿಯಷ್ಟು ಹುಣಸೆ ಹಣ್ಣಿನ ಹುಳಿಯನ್ನು ಬೇಕಾದರೆ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಹಾಕಿಲ್ಲ ನೋಡಿ. ಆಮೇಲೆ ಈ ರೀತಿ ಪ್ಯಾನ್ನ ಸ್ವಲ್ಪ ಬಿಸಿಗಿಟ್ಬಿಟ್ಟು ಅದಕ್ಕೆ ನಾನು ಒಂದು 5 ರಿಂದ 6 ಟೇಬಲ್ ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯನ್ನು ಹಾಕಿಬಿಟ್ಟು ಏನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಘಮ್ಗೋಸ್ಕರ. ಸಾಸಿವೆ ಹಾಕದೇ ಇರೋ ಅಡುಗೆನ ಯಾವುದೇ ಕಾರಣಕ್ಕೂ ನಾವು ಯಾವತ್ತೂ ಕೂಡ ಬಳಸಬಾರ್ದು ಫ್ರೆಂಡ್ಸ್. ಸಾಸಿವೆ ಹಾಕದೇ ಇರೋ ಅಡುಗೆ ಯಾವಾಗಪ್ಪ ಬಳಸ್ತೀವಿ ಅಂದರೆ ತಿಥಿ ಸಮಯಗಳಲ್ಲಿ ಸಾಸಿವೆ ಹಾಕದೇ ಇರೋ ಅಡುಗೆ ಮಾತ್ರ ಅದಕ್ಕೆ ಶ್ರೇಯಸ್ಸಂತೆ. ನಾವು ಇವಾಗ ಅದಕ್ಕೋಸ್ಕರ ನಾನು ಯಾವುದೇ ಅಡುಗೆಗಾಗಲಿ ಸ್ವಲ್ಪ ಸಾಸಿವೆನ ಹಾಕ್ತೀನಿ. ಸಾಸಿವೆ ಹಾಕದೇ ಇರೋ ಅಡುಗೆನ ನಾನು ಯಾವತ್ತೂ ಮಾಡೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಮೇಲೆ ಕೆಳಗೆ ನೀಟಾಗಿ ಅದು ಬೇಯೋ ಥರ ಫ್ರೈ ಮಾಡ್ಕೊಂಡ್ಬಿಡಿ ಎಣ್ಣೆಲಿ ಹಾಕ್ಕೊಂಡ್ಬಿಟ್ಟು. ಇದು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ನೋಡಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡು ತಕ್ಕೊಂಡ್ಬಿಡೋಣ. 2 ಲೇಯರು ನೀಟಾಗಿ ಬಂದುಬಿಡಬೇಕು. ನೀಟಾಗಿ ಬಾಳೆಕಾಯಿನ ಈ ರೀತಿ ತಿರುಗಿಸಿ ಹಾಕ್ತಾ ನಾವೇನು ಮಾಡಬೇಕು, ಬೇಯಿಸ್ಕೊಂಡು ಬರಬೇಕು ಫ್ರೆಂಡ್ಸ್. ಅದೊಂದು ಸ್ವಲ್ಪ ಮೆತ್ತಿಗೆ ಒಳಗಡೆದು ಬೇಯಬೇಕಲ್ವ, ಒಳಗಡೆ ಪೂರ್ತಿ ಬೆಂದು ಬರಬೇಕು. ಆದಷ್ಟು ನೀವು ಲೇಯರ್ಸ್ನ ಇದೆಯಲ್ಲ ಸ್ವಲ್ಪ ತೆಳುವಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ. ಮೀಡಿಯಮಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಳುವಾಗಿ ಹೆಚ್ಚಿಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಆ ಕಾರಣಕ್ಕೆ ಮೀಡಿಯಮಾಗಿ ಹೆಚ್ಕೊಂಡು ನಾನು ಅದನ್ನು ಎಣ್ಣೆಗೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ 2 ಕಡೆಗೂ. ಇನ್ನು ಸ್ವಲ್ಪ ಎಣ್ಣೆ ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಎಲ್ಲ ಫ್ರೈ ಮಾಡಿಬಿಟ್ಟು ನಾನಿವಾಗ ಒಂದು ಪ್ಯಾನ್ಗೆ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಬಂದ್ಬಿಡ್ತು ಫ್ರೆಂಡ್ಸ್.
ಎಷ್ಟೊಂದು ಕಾಣ್ತು ನೋಡ್ರಿ, ಬೆಂದ ಮೇಲೆ ಸ್ವಲ್ಪ ಆಯ್ತಿದೆ, ಹೌದಾ? ಈ ರೀತಿ ನಾವು ಬಾಳೆಕಾಯಿನ ಬೋಂಡನ ಮಾಡೋದು. ಊಟದ ಜೊತೆಗೆ ನಾವು ಸೈಡ್ಸ್ಗೆ ಉಪಯೋಗಿಸ್ಬೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡ್ತಿದ್ದಂಗೆ ನನ್ನ ಮಕ್ಕಳು ಅರ್ಧ ಖಾಲಿದೇ ಮಾಡಿಬಿಟ್ರು ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡಿಕೊಂಡು ನಾವು ಊಟದ ಜೊತೆ ಇದನ್ನು ಆರಾಮಾಗಿ ಸೈಡಿಗೆ ನೆಂಚ್ಕೊಂಡು ಊಟ ಮಾಡ್ಬೋದು. ಒಂದು ತಟ್ಟೆ ಊಟ ಮಾಡು, 2 ತಟ್ಟೆ ಊಟ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೀತಿ ಬಂದುಬಿಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡಿ, ನನ್ನ ಮಕ್ಕಳು ಇಸ್ಕೊಂಡು ಹಿಂದಿನೇ ತಿಂತಾ ಇದ್ದಾರೆ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ಕೂಲಿಂದ ಬರೋದ್ರೊಳಗೆ ಮಾಡಿಟ್ರೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೆಕ್ಸ್ಟ್ ನೋಡಿ, ಇನ್ನೊಂದು ಬಾಳೆಕಾಯ್ದು ಕಡಲೆ ಹಿಟ್ಟು ಹಾಕಿಬಿಟ್ಟು ಯಾವ ರೀತಿ ಬೋಂಡ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾವೇನು ಮಾಡಬೇಕು, ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾವು ಎಷ್ಟು ಬಾಳೆಕಾಯಿ ತೊಗೊಂಡಿರ್ತೀವೋ ಅಷ್ಟೇ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ನಾನಿವಾಗ 1 ಬೌಲಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿ, 1 ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಾದರೂ ಜಾಸ್ತಿ ಖಾರ ಹಾಕ್ಕೋಬೋದು. 1 ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಅರಿಶಿನ, ಹಾಗೂ ಗರಂ ಮಸಾಲ ಇದ್ದರೆ ಗರಂ ಮಸಾಲ, ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಗೆ ಅಜ್ವಾನನ ತಿಕ್ಕೆ ಹಾಕ್ತಾ ಇದ್ದೀನಿ. ಅಜ್ವಾನ ಜೀರಿಗೆ ಹಾಕಿಬಿಟ್ಟು, ಅಜ್ವಾನ ಅಂದರೆ ಫ್ರೆಂಡ್ಸ್ ಸಣ್ಣಗಳು ಅಂತಾರಲ್ಲ, ಅದನ್ನು ಸ್ವಲ್ಪ ತಿಕ್ಕೆ ಹಾಕ್ಕೊಂಡ್ಬಿಡಿ. ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ಇದನ್ನು ಒಣದಾಗಿ ಒಂದು ಸ್ವಲ್ಪ, ನೋಡಿ ನಾನು ಇವಾಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಒಣದಾಗಿ ಒಂದು ಟ್ರಿಪ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾನು ವಿಡಿಯೋ ಮಾಡಾದ್ಮೇಲೆ ವಾಯ್ಸ್ ಕೊಡ್ತೀನಲ್ಲ, ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ನೀಟಾಗಿ ಇದನ್ನು ಒಣ ಪುಡಿನ ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ನಾವು ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಾಗೋದಿಲ್ಲ ಫ್ರೆಂಡ್ಸ್. ಆ ಕಾರಣಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಒಣದಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ತಾ ಬರಬೇಕು ಫ್ರೆಂಡ್ಸ್. ಒಟ್ಟಿಗೆ ಹೆಚ್ಚಿಗೆ ನೀರು ಹಾಕಿದರೆ ತೆಳುವಾಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಬಾಳೆಕಾಯಿನ ಮುಗಿಸಿದ್ರೆ ನಾವೇನಾಗಬೇಕಪ್ಪ ಅಂದರೆ ಅದು ಪೇಸ್ಟ್ ಇದೆಯಲ್ಲ ಅದಕ್ಕೆ ಹತ್ತಂಗಿರಬೇಕು. ಅಗ್ರಿ ತುಂಬ ತೆಳುವಾಗಿಬಿಟ್ರೆ ಎಣ್ಣೆಯಲ್ಲಿ ಬಿದ್ದುಬಿಡುತ್ತೆ ಪೂರ್ತಿ ಅದು ಹಿಟ್ಟು. ಆ ಕಾರಣಕ್ಕೆ ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಇದೇ ರೀತಿ ನೀವು ಸ್ವಲ್ಪ ನೀರು ಹಾಕಿ ಕಲಿಸಿದ್ರೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಇದು ನೀಟಾಗಿ ಬರಬೇಕು. ಇನ್ನು ಗಂಟಾಗದೇ ಇರೋ ಥರ ನೀಟಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾವು ಈ ಬಾಳೆಕಾಯಿನ ಈ ರೀತಿ ಸೇವಿಸೋದಕ್ಕಿಂತನೂ ಇದನ್ನು ಬೇಯಿಸಿಬಿಟ್ಟು ಪಲ್ಯ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಲಾಭಗಳಿವೆ. ಇದೇನಪ್ಪ ಅಂದರೆ ಜಸ್ಟ್ ನಮಗೆ ನಾಲಿಗೆ ರುಚಿಗೋಸ್ಕರ ಮಾಡ್ಕೊಂಡು ತಿನ್ನಬೇಕಷ್ಟೇ ಫ್ರೆಂಡ್ಸ್. ನಮಗೆ ಇದರಿಂದ ಆರೋಗ್ಯ ಬೇಕು ಅಂದರೆ ಇದನ್ನು ಬೇಯಿಸಿಬಿಟ್ಟು ಪಲ್ಯ ಮಾಡಿಕೊಂಡು ಸೇವನೆನ ಮಾಡ್ಬೋದು. ನಾನು ಈ ರೀತಿ ಬಾಳೆ ದಿಂಡಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದನ್ನೇ ನೋಡಿಬಿಟ್ಟು ಬೇಕಿದ್ರೆ ಬಾಳೆಕಾಯಿನ ಪಲ್ಯನ ನೀವು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿಕೊಂಡು ಮಾಡ್ಕೊಳ್ಳಿ. ಈ ರೀತಿ ಮಾಡೋದೇನಪ್ಪ ಅಂದರೆ ಜಸ್ಟ್ ಬಾಯಿ ರುಚಿಗೆ, ನಾಲಿಗೆ ರುಚಿಗೆ ಮಾಡ್ಕೊಂಡು ತಿನ್ನೋದು ಬಿಟ್ಟರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದು ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ತೋರಿಸಿದ್ನಲ್ವ, ಆದರೂ ಪರವಾಗಿಲ್ಲ, ಜಾಸ್ತಿ ಡೀಪ್ ಫ್ರೈ ಆಗಿರಲ್ಲ. ಬಟ್ ಇದು ನೋಡಿ, ಕಡಲೆ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ಡೀಪ್ ಫ್ರೈ ಮಾಡಿರೋದು ಎಣ್ಣೆಯಲ್ಲಿ ತುಂಬ ಒಳ್ಳೆಯದಲ್ಲ ಮಕ್ಕಳಿಗೆಲ್ಲ ಕೊಡಲಿಕ್ಕೆ. ನಾನು ಜಸ್ಟ್ ವಿಡಿಯೋ ಮಾಡಬೇಕು ಅಂತ ಒಂದು ದಿವಸ ಮಾಡಿದ್ದೆ. ನಾನು ಬಾಕಿ ಟೈಮಿಗೆಲ್ಲ ಇದನ್ನು ಹೆಚ್ಚಿಗೆ ನಾವು ಮಾಡ್ಕೊಂಡು ತಿನ್ನೋದೆ. ದೋಸೆಗೆ, ಚಪಾತಿಗೆ, ದೋಸೆಗಾದರೆ ಚಿಕ್ಕದಾಗಿ ಹೆಚ್ಚಿ ಪಲ್ಯ ಮಾಡ್ಕೊಳ್ತೀವಿ, ಚಪಾತಿಗಾದರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀವಲ್ಲ ಆ ರೀತಿ ಪಲ್ಯ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬಾಳೆಕಾಯಿ ನಾವು ಯಾವುದ್ಯಾವುದೋ ತರಕಾರಿ ತಂದು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಆಲೂಗಡ್ಡೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಹಾಗೆ ಬದನೆಕಾಯಿನೂ ಒಳ್ಳೆಯದಲ್ಲ. ಈ ರೀತಿ ನೋಡಿ, ಈ ರೀತಿ ತರಕಾರಿಗಳನ್ನು ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ತರಕಾರಿನೂ ಕೂಡ ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತಿನ್ನೋಕೆ ಹೋಗಬೇಡಿ, ಬೇಯಿಸಿಬಿಟ್ಟು ಪಲ್ಯ ಮಾಡಿಕೊಂಡು ಸೇವನೆ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ. ಎಷ್ಟು ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬ